ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆಯೇ ನಮ್ಮ ಪಕ್ಕದಲ್ಲಿರುವ ಬೆಲ್ ಬಟನ್ನ ಒತ್ತಿ ಯಾವುದೇ ವಿಡಿಯೋ ಹಾಕಿದ್ದು ಫಸ್ಟ್ ನೋಡ್ಬೋದು. ಕೈ ಸ್ವಲ್ಪ ನೋವಿದೆ, ಏನಂತ ಗೊತ್ತಿಲ್ಲ. ಏನೋ ಮಾಡ್ತಾ ಇದ್ದಾರೆ ಅಮ್ಮ, ಏನಂತ ಗೊತ್ತಿಲ್ಲ. ಅಮ್ಮ ಏನು ಮಾಡ್ತಾ ಇದ್ರೆ ಗೊತ್ತಾ, ಅವ್ರು ತಿನ್ನಲ್ಲ, ಕಾಡಿದ್ದು ಫೋರ್ಕ್ ಮಾಡ್ತಾ ಇದ್ರೆ. ಕಾಡಿದ್ದು ಯಾರಿಗೆ ಗೊತ್ತಿದೆ? ಕಾಡು ಫೋರ್ಕ್ ಅಪರೂಪದ್ದು ಕಾಡು ಫೋರ್ಕ್ ನೋಡಿ. ಹಾಗೆ ತಿಂಡಿ ಮಾಡಿದ್ರು ಬೆಳಿಗ್ಗೆ ಶಾವಿಗೆ. ನೋಡಿ, ಈರುಳ್ಳಿ ಕಟ್ ಮಾಡ್ತಾ ಇದ್ರೆ ಅದಕ್ಕೆ ಬೆಳ್ಳುಳ್ಳಿ ಹಾಕಬೇಕು. ಅದಕ್ಕೆ ಸ್ವಲ್ಪ ಮತ್ತೆ ಮಸಾಲ ಕಡಿಬೇಕಷ್ಟೇ. ಬೆಳ್ಳುಳ್ಳಿ ಜಾಸ್ತಿ, ಈರುಳ್ಳಿ ಜಾಸ್ತಿ, ಕಾಯಿ ಮೆಣಸು, ಶುಂಠಿ, ಆಮೇಲೆ ಏನಿಲ್ಲ ಜಾಸ್ತಿ ಏನಿಲ್ಲ, ಮತ್ತು ಮಸಾಲ ಅಷ್ಟೇ ಅದಕ್ಕೆ. ಬನ್ನಿ ಫೋರ್ಕನ್ನು ಆಮೇಲೆ ಹೆಂಗೆ ರೆಡಿ ಮಾಡಿ ತೋರಿಸ್ತು ಅಂತ ಹೇಳ್ತೀನಿ. ಇವಾಗ ನೋಡಿ, ನಮ್ಮದು ಎಷ್ಟು 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 ಬಟ್ಟೆ ಇದೆ ನೋಡಿ. ಮಡಚಿ ಹಾಕಬೇಕು, ಮಡಚಲಿಕ್ಕಿದೆ. ತುಂಬ ಬಟ್ಟೆ ಮಡಚಲಿಕ್ಕಿದೆ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ, ನಿಧಾನಕ್ಕೆ. ಹಾಗೇನೆ ಇಲ್ಲಿ ನೋಡಿ ಬಟ್ಟೆ ಇಟ್ಕಿದೆ, ಮಡಚಬೇಕು. ಯಾವಾಗ ಮಡಚೋದಂತ ಗೊತ್ತಿಲ್ಲ, ಮಡಚುವ. ನಾನು ಎಲ್ಲಿಗೋ ಹೊರಡಿದ್ದು, ಅದು ಹೋಗೋಕ್ಕಾಗಿಲ್ಲ, ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆಗಿ ಇವಾಗ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ನಾಳೆ ಹೋಗುವ ಅಂತೇಳಿ ಆಯಿತು. ಅದಕ್ಕೋಸ್ಕರ ಸ್ವಲ್ಪ ಬೇಜಾರನ್ನು ಆಯಿತು, ಆದರೆ ಪರವಾಗಿಲ್ಲ. ನೋಡಿ, ಪರ್ಸೆಲ್ಲ ತೆಗೆದಿಟ್ಟಿದ್ದೆ. ಇಲ್ಲಿ ನೋಡಿ, ಅಂಜಲ್ ಇದು ಅಂಜಲ್. ಅಂಜಲ್ ಮೀನು. ನೋಡಿ, ಅಂಜಲ್ ಮೀನು ನೋಡಿ. ಅಂಜಲ್ ಇದೆ. ಇದನ್ನ ಎಲ್ಲ ಮಾಡೋದು ಬೇಡ, ಎಲ್ಲ ಇವತ್ತಿಗೆ ಬೇಡ. ಒಂದು ಸ್ವಲ್ಪ ಪೀಸ್ ಫ್ರೈ ಮಾಡೋಣ ನೋಡಿ. ಮೀನು ಫ್ರೈ ಮಾಡ, ಮಿಕ್ಸಿ ಸೌಂಡ್. ಮೀನಿನ ಮಸಾಲೆಯಲ್ಲಿ ಇಡ್ತಾ ಇದ್ದೀನಿ ನೋಡಿ. ಇವಾಗ ನೋಡಿ, ಮೀನು ಫ್ರೈ ಮಾಡೋಕ್ಕೆ ತೆಗೆದಿಡ್ತಾ ಇದ್ದೇನೆ. ಮಸಾಲೆ ಹಾಕಿ ರೆಡಿಯಾಗಿದೆ. ಇಲ್ಲಿಡುವ. 1 ಗಂಟೆ ಎಳಿಬೇಕು, ಇಲ್ಲಾಂದ್ರೆ ಅದು ಚೆನ್ನಾಗಿ ಆಗಲ್ಲ. 1 ಗಂಟೆ ಇಡಬೇಕು. ಅದಕ್ಕೆ ಏನಾದರೂ ಬಾಯ. ಹಾಗೆಯೇ ಅಲ್ಲಿ ಗ್ಯಾಸಲ್ಲಿ ಫೋರ್ಕ್ ಆಗ್ತಾ ಇದೆ. ಕಾಡಿದ್ದು ಫೋರ್ಕು ಭಾರಿ ಅಪರೂಪ. ಕೆಲವರು ತಿನ್ನಲ್ಲ, ಕೆಲವರು ತಿಂತಾರೆ, ಕೆಲವರು ತಿನ್ನಲ್ಲ. ನಾನು ತುಂಬ ಅಪರೂಪ, ಡೈಲಿ ಮಾಡಲ್ಲ. ಇದಕ್ಕೆ ಮಸಾಲೆ ಎಲ್ಲ ಹಾಕಿದೆ. ಇದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಜಾಸ್ತಿ ಆಗುತ್ತೆ. ನೋಡಿ, ಆಗ್ತಾ ಇದೆ. ಚೆನ್ನಾಗಿ ಬೇಯಬೇಕು, ತುಂಬ ಬೇಯಕ್ಕಿದೆ ನೋಡಿ. ಕಾಡಿನ ಫೋರ್ಕ್ ಇದು.
ಗೊತ್ತಾ ನಿಮಗೆ? ಯಾರು ತಿಂದಿದ್ದೀರಾ ಹೇಳಿ? ನಮ್ಮ ಮನೆಯಲ್ಲೂ ಎಲ್ಲರೂ ತಿನ್ನಲ್ಲ. ನಮ್ಮ ಮನೇಲೂ ಹಾಗೇನೆ, ಎಲ್ಲರೂ ತಿನ್ನಲ್ಲ. ಅದೊಂದು ಮಾಡುವ ಖುಷಿ, ಅದು ತುಂಬ ಅಪರೂಪ ಸಿಗೋದು. ಅದಕ್ಕೋಸ್ಕರ ಪಾಕೂರಿಗೆ ಯಾವತ್ತಿದ್ರು ನಿದ್ದೆಯಿಂದ ಎದ್ದೇಳಲ್ಲ ಅಲ್ವಾ ಪಾಕರು? ಬಿಸಿಲು, ತುಂಬ ಬಿಸಿಲಿದೆ. ನಂದು ವೀಡಿಯೋಸ್ ಯಾರ್ಯಾರು ವೀಡಿಯೋಸ್ ನೋಡ್ತಾ ಇದ್ರು ಅವ್ರು ಲೈಕ್ ಕೊಡಿ ಆಯ್ತಾ? ಲೈಕ್ ಕೊಡೋದು ಮಾತ್ರ ಇರಬೇಡಿ. ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಇಟ್ಟಿದ್ದೇನೆ ಗ್ಯಾಸಲ್ಲಿ, ಜಾಸ್ತಿ ಇಟ್ಟಿಲ್ಲ. ಎಣ್ಣೆ ವೇಸ್ಟ್ ಆಗುತ್ತೆ ಜಾಸ್ತಿ ಇಟ್ಟರೆ. ಈಗ ಫ್ರೈ ಮಾಡ್ತಾ ಇದ್ದೀನಿ. ಅಂಜಲ್ ಮೀನು ಫ್ರೈ ಮಾಡಿದೆ. ಸಂಜೆ ಆಗುವಾಗ ನಾನು ಫ್ರೈ ಮಾಡಿದ್ದು ಮೀನು, ಮಧ್ಯಾಹ್ನ ಮಾಡಿಟ್ಟಿದ್ದೆ. ಅದನ್ನ ಇವಾಗ ನೋಡಿ ಫ್ರೈ ಆಗ್ತಾ ಇದೆ. ಇವಾಗ ಫ್ರೈ ಆಗ್ತಾ ಇದೆ ನೋಡಿ. ಫ್ರೈ ರೆಡಿ ಆಗಿದೆ. ದಿನದ್ದು ವಿಡಿಯೋ ಇದರಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ನೆಕ್ಸ್ಟ್ ನಾನು ಬೆಳಿಗ್ಗೆ ಎದ್ಬಿಟ್ಟು ನಂದು ಕೆಜಿಗೆ 400 ರೂಪಾಯಿ ಅಂಜಲ್ ಮೀನಿಗೆ. ಇವತ್ತು ನಂದು ನನಗೆ ಕೆಜಿಗೆ 400 ರೂಪಾಯಿ ಇರುತ್ತಿಲ್ಲ ಅಂಜಲ್ ಮೀನಿಗೋಸ್ಕರ ನಾನು ಸ್ವಲ್ಪ ಕ್ಲಿಪ್ಪಿಂಗ್ ಹಾಕ್ತೀನಿ ಇದರಲ್ಲಿ. ಅದನ್ನೇ ನೋಡ್ಕೊಂಡು ಬನ್ನಿ ಎಂಡಿನ ತನಕ, ಗೊತ್ತಾಗುತ್ತೆ. ತುಂಬ ಟೇಸ್ಟ್ ಆಗುತ್ತೆ ಅಂಜಲ್ ಮೀನು. ಪ್ರಾಬ್ಲಮ್ ಆಗಿತ್ತು, ಅದಕ್ಕೋಸ್ಕರ ಒಂದೇ ವಿಡಿಯೋ ಮಾಡಿಕೊಂಡೆ, ಹಾಕಿಬಿಟ್ಟೆ. ನೋಡಿ ನೀವು ಖುಷಿ ಪಡಿ ಅಂತೇಳಿ. ನಾನು ಮುಂಚೆನೂ ಚೆನ್ನಾಗಿ ಫ್ರೈ ಮಾಡಿದ್ದೇನೆ. ಇವಾಗ ಇದು ಮೀನು ಫ್ರೈ ಆಗಲಿ, ಆಮೇಲೆ ನಂದು ಮನೆ ಕಡೆ ಹೋಗುವ. ನಂದು ಮನೆ ಕಡೆದು ನಾನು ವಿಡಿಯೋ ಮಾಡ್ಕೊಂಡಿಲ್ಲ, ಸ್ವಲ್ಪ ಸಂಜೆ ಹೊರಡುವಾಗಷ್ಟೇ ನಂದು ಹತ್ರ ಸ್ವಲ್ಪ ಮಾತಾಡಿಸ್ಕೊಂಡೆ. ಆ ವಿಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಎಲ್ಲರ ಅಚ್ಚುಮೆಚ್ಚಿನ ಅನ್ನ. ಬಿಸಿಲು, ಮಳೆ ಇತ್ತು, ಸಿಕ್ಕಾಪಟ್ಟೆ ಮಳೆ. ಓ ಟಿ.ವಿ ಅವರನ್ನ ಮೀಟ್ ಮಾಡಿದ್ದೆ, ತುಂಬ ಖುಷಿ ಆಯಿತು. ನಂದು ಮನೆಗೆ ಹೋಗಿದ್ದೆ. ನಂದು ಮನೆಯಲ್ಲಿ ನನಗೆ ಜೋಳದ ರೊಟ್ಟಿ ಕೊಟ್ಟರು ನೋಡಿ. ಜೋಳದ ರೊಟ್ಟಿ ನೋಡಿ ಎಷ್ಟು ಮಾಡಿ ಕೊಟ್ಟಿದ್ದಾರೆ ನೋಡಿ. ಜೋಳದ ರೊಟ್ಟಿ. ಇದರಿಂದ ನಿನ್ನೆ ತಿಂದಿದ್ದೇನೆ ನಾನು. ನಂದು ವಾಯ್ಸ್ ಚೇಂಜ್ ಆಗಿದೆ. ವಾಯ್ಸ್ ಅಂದರೆ ನಿನ್ನೆ ಸ್ವಲ್ಪ ಹೊರಗಡೆ ಹೋಗಿದ್ದಲ್ವ, ಅದಕ್ಕೋಸ್ಕರ ಎಲ್ಲ ಚೇಂಜ್ ಆಗಿದೆ ವಾಯ್ಸ್. ಕೋಲ್ಡ್ ಆಗಿದೆ. ಕೋಲ್ಡ್ಗಿಂತ ಹೆಚ್ಚು ನನಗೆ ಬಾಯಲ್ಲಿ ಹುಣ್ಣು ಬಿದ್ದಿದೆ. ಏನಂತ ಗೊತ್ತಿಲ್ಲ, ಏನೋ ದೃಷ್ಟಿ ಬಿದ್ದಿದ್ದಿರಬೇಕು ನೋಡಿ. ಇಷ್ಟು ಜೋರು ಯಾವತ್ತೂ ಆಗಿರಲಿಲ್ಲ, ಅಷ್ಟು ಜೋರಾಗಿದೆ. ತುಂಬ ನೋವಾಗ್ತಾ ಇದೆ. ಜೋಳದ ರೊಟ್ಟಿಗೆ ಒಂದು ಸಾರು ಮಾಡಬೇಕು. ಇವಾಗ ಬೇಡ ಅಂತೇಳಿ, ಬಾಯಿ ನೋವಲ್ವಾ, ಅದಕ್ಕೆ ಹಾಕೋಲ್ಲ. ಸ್ವಲ್ಪ ಬ್ಲ್ಯಾಕ್ ಟೀ ಕುಡಿಯುವ. ನಿನ್ನೆದೆಲ್ಲ ಕ್ಲಿಪ್ಪಿಂಗ್ ಮಾಡಿಲ್ಲ ನಾನು. ನಿನ್ನೆ ಕ್ಲಿಪ್ಪಿಂಗ್ ಮಾಡಿಲ್ಲ ಅಂದರೆ ನಿನ್ನೆ ಇದಾಗಿಲ್ಲ. ಬಿಸಿಲು ಎಲ್ಲಿ ಮಾಡಬೇಕಪ್ಪ. ಬಿಸಿಲು, ಮಳೆ ಮಾಡೋಕ್ಕನೇ ಆಗಿಲ್ಲ. ಸ್ವಲ್ಪ ಮಾಡಿದ್ದೇನೆ ಬರುವಾಗ ಅಷ್ಟೇ. ಅದನ್ನು ಹಾಕ್ತೀನಿ ನಾನು, ಓಕೆನಾ? ಬೇರೆ ನೀರಿದೆ ನೋಡಿ. ಬ್ಲ್ಯಾಕ್ ಟೀ ಸ್ವಲ್ಪ ಕುಡಿಯೋ, ತಗೊಂಡೋಗ. ಇದು ನಾನು ಮರುದಿವಸದ್ದು ಕ್ಲಿಪ್ಪಿಂಗ್ ಹಾಕಿದ್ದು, ಓಕೆನಾ? ಇನ್ನು ಅಡುಗೆ ಮಾಡಬೇಕು. ಇವಾಗ ಎದ್ದಷ್ಟೇ. ಇಬ್ಬರು ಯೂಟ್ಯೂಬರ್ಸ್ನ ಮೀಟ್ ಮಾಡಿದ್ದೇನೆ. ಒಂದು ನಂದು, ಒಂದು ಅವ್ರನ್ನ ಮಾತಾಡಿಸಿದೆ. ತುಂಬ ಖುಷಿ ಆಯಿತು ಮಾತಾಡಿಸಿ. ಯಾರ್ಯಾರು ಬರ್ತೀರಾ ಧರ್ಮಸ್ಥಳಕ್ಕಾಗಲಿ, ನಿಮ್ಮನ್ನು ಮಾತಾಡಿಸ್ತೇನೆ, ಬನ್ನಿ ಮಾತಾಡುವ. ಹಾಗೆಯೇ ಸ್ವಲ್ಪ ಬ್ಲ್ಯಾಕ್ ಟೀ ಕುಡ್ದಿಲ್ಲ ಅಂದರೆ ಸಮಾಧಾನ ಇಲ್ಲ.
ತುಂಬ ಇವನ ಬಿಸಿ 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 ಇದೆ, ಬಿಸಿ 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 ಇದೆ. ನಂದು ಮನೆಗೆ ಹೋದರೆ ನಂದು ಮನೆಯಲ್ಲಿ ಸಂಜೆ ಆಗಿದ್ದೇ ಗೊತ್ತಾಗಲ್ಲ. ಏನು ಏನು ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ. ನಾನು ಶಾರ್ಟ್ಸ್ ವಿಡಿಯೋ ಹಾಕಿದ್ದೀನಿ. ಎಷ್ಟು ಊಟದ್ದು ರೊಟ್ಟಿ ಯಪ್ಪ ತಿನ್ನಿಸಿದ್ದು ಅಷ್ಟು ಚೆನ್ನಾಗಿ ನೋಡಿಕೊಂಡು. ಥ್ಯಾಂಕ್ ಯು ನಂದು. ಥ್ಯಾಂಕ್ ಯು ಸೋ ಮಚ್. ನಾನು ಫಸ್ಟ್ ಟೈಮ್ ಜೋಳದ ರೊಟ್ಟಿ ನೋಡ್ತಾ ಇರೋದು, ತಿಂತಾ ಇರೋದು. ಇದಕ್ಕೆ ಮೊಸರು ಮತ್ತು ಚಟ್ನಿ ಕೊಟ್ಟಿದ್ದಾರೆ. ಚಟ್ನಿ ಕೊಟ್ಟಿದ್ದಾರೆ ನೋಡಿ. ಚಟ್ನಿ ಕಟ್ಟಿ ಕೊಟ್ಟಿದ್ದಾರೆ ನೋಡಿ. ಇದು ಚಟ್ನಿ, ಇದು ರೊಟ್ಟಿ. ಇದು ಚಟ್ನಿಗೆ ಮೊಸರು ಹಾಕಿ ರೊಟ್ಟಿ ತಿನ್ನಬೇಕು, ಚೆನ್ನಾಗಾಗುತ್ತೆ. ಆದರೆ ಸೂಪರ್ ಇತ್ತು ಜೋಳದ ರೊಟ್ಟಿ. ಎಲ್ಲರೂ ಹೇಳೋದು ಕೇಳಿದ್ದೇನೆ, ಜೋಳದ ರೊಟ್ಟಿ ಅಂದರೆ ಆದರೆ ಚೆನ್ನಾಗಿತ್ತು. ಹಾಗೆಯೇ ವೀಡಿಯೋಸ್ ಒಂದು 2 ದಿವಸ 3 ದಿವಸ ಹಾಕಿಲ್ಲ. 2 ದಿವಸ ಹಾಕಿಲ್ಲ, ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹಾಕಿಲ್ಲ. ಇನ್ನು ಹಾಕ್ತೇನೆ ಡೈಲಿ. ಓಕೆನಾ? ಥ್ಯಾಂಕ್ ಯು ಆಲ್. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಹಾಗೆಯೇ ಇದು ಕ್ಲಿಪ್ಪಿಂಗ್ ನಿನ್ನೆದು ಸ್ವಲ್ಪ ಸೇರಿಸಿದ್ದೇನೆ. ಇವತ್ತಿದ್ದು, ಬೆಳಿಗ್ಗೆದ್ದು, ಇವತ್ತಿದ್ದು, ಈಗದ್ದು. ಥ್ಯಾಂಕ್ ಯು ಆಲ್. ಬಾಯ್. ನನಗೆ ಮಾತಾಡೋಕ್ಕಾಗಲ್ಲ, ಸ್ವಲ್ಪ ಬಾಯಿ ನೋವಲ್ಲ, ಅದಕ್ಕೆ ನಾನು ಸುಮ್ಮನೆ ಇದ್ದೆ. ವಿಡಿಯೋಸ್ ಮಾಡೋಕ್ಕಾಗಿಲ್ಲ. ಇವತ್ತು ಸ್ವಲ್ಪ ಗುಣ ಇದೆ, ಆದರೆ ಅದು ಇದಿದೆ ನೋಡಿ, ಗುಣ ಆಗುತ್ತೆ. ಅದು ಬಿಸಿಲಿಗಿರಬೇಕು ತುಂಬ, ಅದಕ್ಕೆ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ನಂದು ವಿಡಿಯೋಸನ್ನ. ಯಾರ್ಯಾರಿಗೆ ಇಷ್ಟ ಆಯಿತಾ ಒಂದು ಲೈಕ್ ಕೊಡಿ, ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ ಆಯಿತಾ. ಈ ಚಂದ್ರಿಕಾನ ಯಾವತ್ತು ಮರಿಬೇಡಿ. ಚಂದ್ರಿಕಾ ಯಾವತ್ತಿದ್ರು ನಿಮ್ಮೊಟ್ಟಿಗೆ ಇರ್ತೇನೆ. ಥ್ಯಾಂಕ್ ಯು ಆಲ್. ಬಾಯ್. ಟೇಕ್ ಕೇರ್. ಮತ್ತೊಂದು ಹೇಳ್ತೀನಿ, ಯಾವುದಕ್ಕೂ ಕೋಪ ಅಲ್ಲ, ಯಾವುದಕ್ಕೂ ಕೋಪ ಅಂತೇಳಿ ಇದಲ್ಲ. ಕೋಪ ಅಂತೇಳಿ ತಗೋಬೇಡಿ ಯಾರೂ. ಮಾತಾಡ್ಸಿರಿ, ಅದನ್ನು ಸರಿ ಮಾಡ್ಕೊಳ್ಳಿ. ಯಾರೇ ಆಗಲಿ, ಅದು ಫ್ರೆಂಡೇ ಆಗಲಿ, ಯಾರೇ ಆಗಲಿ, ಸರಿ ಮಾಡಿ. ಕೋಪನ ಇಟ್ಕೊಂಡು ಇವತ್ತು ಕೋಪ ಮಾಡ್ತೇವೆ, ನಾಳೆ ಇಡ್ತೀವೋ ಇಲ್ವೋ ಅಂತೇಳಿ ಗೊತ್ತಿಲ್ಲ. ಹೇಳ್ತಾ ಇದ್ದೇನೆ, ಕೋಪ ಯಾರು ಮಾಡ್ಕೋಬೇಡಿ. ಓಕೆನಾ? ನನಗೆ ಸ್ವಲ್ಪ ಮಾತಾಡೋಕ್ಕೆ ಇದಿಲ್ಲ, ಅದಕ್ಕೆ ಸ್ಲೋ ಆಗಿ ಮಾತಾಡ್ತಾ ಇದ್ದೇನೆ, ಜಾಸ್ತಿ ಮಾತಾಡೋಕ್ಕಾಗಲ್ಲ. ಹಾಗೆಯೇ ಇನ್ನೂ ರಿಟರ್ನ್ ಸ್ಟಾರ್ಟ್ ಮಾಡಬೇಕು. ನಂದು ಒಂದು 3 ದಿವಸ ಫುಲ್ಲು ಬ್ಯುಸಿಯಾಗಿದ್ದೆ, ತಲೆನೂ ಸ್ವಲ್ಪ ಇದಿರಲಿಲ್ಲ. ಹಾಗೆಯೇ ಬಾಯಿನೂ ನೋವಿತ್ತು, ದೃಷ್ಟಿ ಹಿಡ್ದಿದ್ದ, ಏನಂತ ಗೊತ್ತಿಲ್ಲ. ಎಲ್ಲರೂ ಕೇಳ್ತಾಯಿದ್ರು ಬಾಯಿ ನೋವಾಗಲ್ವ ಅಂತ ಕೇಳ್ತಾಯಿದ್ರು ನೋಡಿ. ಇವಾಗ ಬಾಯಿ ನೋವಾಗಿದೆ. ಥ್ಯಾಂಕ್ ಯು ಆಲ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವನ. ಥ್ಯಾಂಕ್ ಯು. ಏನಂತ ಗೊತ್ತಾಗ್ತಾ ಇಲ್ಲ. ಯಾರ್ಯಾರು ಧರ್ಮಸ್ಥಳಕ್ಕೆ ಬರಲಿಕ್ಕಿದ್ರೆ ಬನ್ನಿ, ಮಾತಾಡುವ. ಖುಷಿ ಆಗುತ್ತೆ, ಒಂಥರ ಖುಷಿ ಆಗುತ್ತೆ. ಹತ್ರ ಮಾತಾಡಿದೆ, ತುಂಬ ಖುಷಿ ಆಯಿತು. ಅವರು ನೋಡೋಕ್ಕೆ ಮಾತ್ರ ಸ್ವರ ಮಾತ್ರ ಜೋರು. ಅಣ್ಣ ಯಾವತ್ತಿದ್ರೂ ಚಿಕ್ಕ ಪಾಪು ಥರನೇ. ಹೊಗಳ್ತೇನೆ ಅಂತ ಯಾರು ಯೋಚನೆ ಮಾಡಬೇಡಿ. ಆದರೆ ಹೌದು, ತುಂಬ ಮನಸ್ಸು ತುಂಬ ಸೂಕ್ಷ್ಮ ಆ ಥರ. ಆದರೆ ಬುದ್ಧಿವಾದ ಹೇಳ್ತಾರೆ, ತುಂಬ ಬುದ್ಧಿವಾದ ಹೇಳ್ತಾರೆ. ತಂಗಿಯರಿಗೆ ಹೇಳ್ತಾ ಇದ್ದೀನಿ, ಅವರ ತಂಗಿಯರು ಯಾರ್ಯಾರು ಇದ್ದಾರೆ ಅವ್ರಿಗೆ ಎಲ್ರಿಗೂ, ಅಕ್ಕ ತಂಗಿಯರಿಗೆ ತುಂಬ ಸೂಕ್ಷ್ಮ ಅವರ ಮನಸ್ಸು. ನಾನು ತುಂಬ ಒಳಗಿಂದ ಅರ್ಥ ಮಾಡಿಕೊಂಡೆ.
ಅವರನ್ನು ಮೀಟ್ ಮಾಡಿದೆ. ನಂದುನ ಮೀಟ್ ಮಾಡಿದ್ದೀನಿ ಮುಂಚೆನೂ ನಾನು. ಇನ್ನು ಯಾರ್ಯಾರು ಬರ್ತಾರ ನೋಡ, ಮಾತಾಡೋಣ. ಧರ್ಮಸ್ಥಳಕ್ಕೆ ಬನ್ನಿ, ಓಕೆನಾ? ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತಾ ಇರ್ತೀನಿ, ಓಕೆನಾ? ಥ್ಯಾಂಕ್ ಯು ಆಲ್, ಬಾಯ್ ಬಾಯ್. ಏನೇನೋ ಯೋಚನೆ ಇಟ್ಕೋಬೇಡಿ, ಆಗುವಾಗ ಎಲ್ಲ ಒಳ್ಳೆಯದೇ ಆಗುತ್ತೆ. ಕೆಟ್ಟದಾದರೆ ಕೆಟ್ಟದೇ ಆಗುತ್ತೆ, ಒಳ್ಳೆದಾದರೆ ಒಳ್ಳೆಯದಾಗುತ್ತೆ. ಯಾವತ್ತಿದ್ರೂ ಒಳ್ಳೆಯದಾಗುತ್ತೆ ಅಂತೇಳಿ ಯೋಚನೆ ಮಾಡಿ, ಓಕೆನಾ? ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್.